ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕೇರಳದಲ್ಲಿ ಕೊರೋನಾ ಅಟ್ಟಹಾಸ, ರಾಜ್ಯದಲ್ಲಿ ಮಾರುವೇಷ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಧ್ಯಾಹ್ನ ಕೋವಿಡ್ ಸಭೆ. ಮಧ್ಯಾಹ್ನ 1 ಗಂಟೆಗೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಮೀಟಿಂಗ್. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೆಚ್ಚು ಕೊರೋನಾ ಟೆಸ್ಟ್ಗೆ ಸೂಚನೆ. ಬಿಬಿಎಂಪಿ ವಲಯವಾರು ಅಧಿಕಾರಿಗಳ ಮೇಲೆ ಹೆಚ್ಚು ನಿಗಾ ಇರಿಸುವಂತೆ ಸೂಚನೆ. ಔಷಧಿ ಕೊರತೆ ಇದ್ರೆ ಅವುಗಳನ್ನು ಖರೀದಿಸಲು ಸರ್ಕಾರ ಚಿಂತನೆ. ಕೋವಿಡ್ ಎದುರಿಸಲು ಬೀದರ್ ಜಿಲ್ಲಾಡಳಿತ ಅಲರ್ಟ್. ಬ್ರಿಮ್ಸ್ನಲ್ಲಿ ಸಿದ್ಧವಾದವು 20 ಹಾಸಿಗೆಯುಳ್ಳ ಪ್ರತ್ಯೇಕ ವಾರ್ಡ್. ಆಕ್ಸಿಜನ್, ವೆಂಟಿಲೇಟರ್, ಔಷಧ, ಮಾತ್ರೆ ಸ್ಟೋರ್. ಎಲ್ಲಾ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ನಡುವೆ ಕೊಪ್ಪಳ ಜಿಲ್ಲಾಡಳಿತ ನಿದ್ರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಸಿದ್ಧತೆ ಮಾಡದ ಇಲಾಖೆ. ಸ್ಟೋರೇಜ್ ರೂಮ್ ಆಗಿ ಬದಲಾದ ಕೋವಿಡ್ ವಾರ್ಡ್. ಜೆಡಿಎಸ್ ಬಿಜೆಪಿ ಕ್ಷೇತ್ರ ಹಂಚಿಕೆಗೆ ಮುಹೂರ್ತ ಫಿಕ್ಸ್. ಹಳೆ ಮೈಸೂರು ಭಾಗದಲ್ಲಿ ಹಿಡಿತಕ್ಕೆ ಜೆಡಿಎಸ್ ಪ್ಲಾನ್. 5 ರಿಂದ 7 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದ ದಳಪತಿಗಳು. ದೆಹಲಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮೋದಿ ದೇವೇಗೌಡರ ಭೇಟಿ. ಕರ್ನಾಟಕದಲ್ಲಿನ ಲೋಕಸಭಾ ಸೀಟ್ ಹಂಚಿಕೆ ಬಗ್ಗೆ ಚರ್ಚೆ. ಬಳಿಕ ಅಮಿತ್ ಶಾ, ಜೆಪಿ ನಡ್ಡಾ ಜೊತೆ ಪ್ರತ್ಯೇಕ ಭೇಟಿ. ಬಾಗಲಕೋಟೆಗೂ ವ್ಯಾಪಿಸಿದ ಸ್ಮೋಕ್ ಬಾಂಬ್ ನಂಟು. ಮನೋರಂಜನ್ ರೂಮ್ಮೇಟ್ ವಶಕ್ಕೆ ಪಡೆದ ಡೆಲ್ಲಿ ಪೊಲೀಸರು. ಮನೋರಂಜನ್ ಡೈರಿ ಪರಿಶೀಲಿಸಿದಾಗ ಸಾಯಿ ಕೃಷ್ಣ ಹೆಸರು ಪತ್ತೆ. ನನ್ನ ತಮ್ಮ ತಪ್ಪು ಮಾಡಿಲ್ಲ, ವಿಚಾರಣೆಗೆ ಕರೆದೊಯ್ದಿದ್ದಾರೆ. ಮನೋರಂಜನ್ ನಂಟಿನ ಬಗ್ಗೆ ಸಾಯಿ ಕೃಷ್ಣ ಅಕ್ಕ ಹೇಳಿಕೆ. ಸ್ಮೋಕ್ ಅಟ್ಯಾಕ್ ಬಳಿಕ ಫೇಸ್ಬುಕ್ ಅಕೌಂಟ್ ಡಿಲೀಟ್ನಿಂದ ಡೌಟ್. ಯುವ ನಿಧಿ ಗ್ಯಾರಂಟಿ ಯೋಜನೆ ಜಾರಿಗೆ ಕೌಂಟ್ ಡೌನ್. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಆಯೋಜನೆ. ಮುಂದಿನ ವಾರದಿಂದ ನೋಂದಣಿ ಪ್ರಕ್ರಿಯೆ ಆರಂಭ. ಬರಗಾಲ ಪರಿಹಾರದ ಬಗ್ಗೆ ಬೇಗ ತೀರ್ಮಾನಕ್ಕೆ ಒತ್ತಾಯ. ಉನ್ನತ ಮಟ್ಟದ ಸಮಿತಿ ಸಭೆ ಆದಷ್ಟು ಶೀಘ್ರ ಮಾಡುವಂತೆ ಮನವಿ. ಅಮಿತ್ ಶಾ ಜೊತೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ. ಮಾಜಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪಗೆ ಬಿಗ್ ರಿಲೀಫ್. ಲಂಚದ ಕೇಸ್ ರದ್ದು ಮಾಡಿದ ಹೈಕೋರ್ಟ್ ಆದೇಶ. ಮಾಜಿ ಸಿಎಂ ಬಿಎಸ್ವೈ ಭೇಟಿಯಾದ ಮಗ ಮಲ್ಲಿಕಾರ್ಜುನ್. ಬಸವ ಪುತ್ಥಳಿ ನಿರ್ಮಾಣದಲ್ಲಿ ಅನುದಾನ ದುರ್ಬಳಕೆ. ಮುರುಘಾ ಶರಣರ ವಿರುದ್ಧ ಮತ್ತೊಂದು ಆರೋಪ. ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದ ವಕೀಲ ಮಧುಕುಮಾರ್. ಗದಗ ನಗರಕ್ಕೆ ಅಯೋಧ್ಯೆಯಿಂದ ಆಗಮಿಸಿದ ಮಂತ್ರಾಕ್ಷತೆ. ನಗರದ ಮಾರುತಿ ದೇಗುಲದಿಂದ ಮೆರವಣಿಗೆ. ಜನವರಿ 22ರಂದು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ. ಉದ್ಯೋಗ ಖಾಯಮಾತಿ, ಸಂಬಳ ಹೆಚ್ಚಳಕ್ಕೆ ಒತ್ತಾಯ. ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಮುಂದೆ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ. ಡಿಸಿ ಮೂಲಕ ಪ್ರಧಾನಿಗೆ ಮನವಿ ಪತ್ರ. ಹಾನಿಗೊಳಗಾದ ಜನರಿಗೆ ಪರಿಹಾರ ನೆರವು ನೀಡಲು ಹೋಗಿ ಸಂಕಷ್ಟ. 2 ದಿನ ಪ್ರವಾಹದಲ್ಲಿ ಸಿಲುಕಿದ್ದ ತಮಿಳುನಾಡು ಸಚಿವ ಸೇಫ್. ಅನಿತಾ ಆರ್ ರಾಧಾಕೃಷ್ಣನ್ರನ್ನ ರಕ್ಷಿಸಿದ ಅಗ್ನಿಶಾಮಕ ದಳ. ಭಾರತೀಯ ನೌಕಾಪಡೆಯ ಸಿಬ್ಬಂದಿಯಿಂದ ಆಹಾರ ಪೊಟ್ಟಣಗಳ ವಿತರಣೆ. ಸಂತ್ರಸ್ತರಿಗೆ ಸಹಾಯ, ರಕ್ಷಣಾ ಕಾರ್ಯಾಚರಣೆ. ಡ್ರೋನ್ ಕಣ್ಣಲ್ಲಿ ತೂತುಕುಡಿ ಜಿಲ್ಲೆಯ ಭಯಾನಕ ಸ್ಥಿತಿ. ತೆಲಂಗಾಣದ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಫ್ರೀ ಪ್ರಯಾಣ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಎಫೆಕ್ಟ್. ಬಸ್ನ ಫುಟ್ ಬೋರ್ಡ್ನಲ್ಲಿ ನೇತಾಡ್ತಾ ಜೀವದ ಜೊತೆ ಚೆಲ್ಲಾಟ. ಬಿಗ್ ಬಾಸ್ ತೆಲುಗು ಸೀಸನ್ 7ರ ವಿನ್ನರ್ ಅರೆಸ್ಟ್. ವಿನ್ನಿಂಗ್ ಬಳಿಕ ಅಭಿಮಾನಿಗಳ ನಡುವೆ ಹೊಡೆದಾಟ. ಆದೇಶ ಪಾಲಿಸದ ಆರೋಪದ ಮೇಲೆ ಪಲ್ಲವಿ ಪ್ರಶಾಂತ್ ಅರೆಸ್ಟ್.
ಪ್ರಸಿದ್ಧ ಯಾತ್ರಾ ಸ್ಥಳ ಕೇದಾರನಾಥದಲ್ಲಿ ಭಾರೀ ಹಿಮಪಾತ, -9 ಡಿಗ್ರಿ ಕುಸಿದ ತಾಪಮಾನ. ನಿರ್ಮಾಣ ಕಾರ್ಯಗಳು, ಸಿಮೆಂಟ್ ಯೋಜನೆ ಸ್ಥಗಿತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.